ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಏಸಾವನು ಯಾರು? ಪ್ರಾಪಂಚಿಕನು, ಅಂದ್ರೆ ಭೌತಿಕವಾದಂತ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇರೋವನು. ಅಂದ್ರೆ ಈ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಆಶೀರ್ವಾದವನ್ನು ಕಳ್ಕೊತಾ ಇದ್ದಾನೆ ಪ್ರೇರೆ. ಈ ದಿನ ಪ್ರೇರೆ ನಾವೆಲ್ಲರೂ ಆಲೋಚನೆ ಮಾಡೋಣ ಪ್ರೇರೆ. ಈ ದಿನ ನಾವು ಆಲೋಚನೆ ಮಾಡೋಣ, ದೇವರ ಬಳಿಗೆ ಯಾವುದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನು ಒಂದು ಸ್ಥಳದಿಂದ ಕಾಣೆಯಾದಾಗ ಅಲ್ಲಿರುವಂಥ ಜನರು ಏನ್ ಪ್ರೇರೆ ಗಾಬರಿಯಾಗಿ ಓಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಇಲ್ಲಿ. ಯೇಸು ಕ್ರಿಸ್ತನು ಕಾಣಿಸಿದ ತಕ್ಷಣ, ನೀನು ಎಲ್ಲೋಗಿದೆ, ನಿಮ್ಮನ್ನು ನಾವು ಎಲ್ಲೆಲ್ಲೂ ಹುಡುಕ್ದೋ ಗೊತ್ತಾ? ಏಂತ ಹುಡುಕ್ದ್ರಿ? ಏಂತ ಹುಡುಕ್ದ್ರಿ ನೀವು? ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದ. ಹೌದಲ್ವಾ? ಯೇಸು ಕ್ರಿಸ್ತನ್ ಹೇಳಿದಂತ ಮಾತು. ನೀವು ಅದ್ಭುತ ಸೂಚಕಾರ್ಯಗಳನ್ನು ನೋಡಿದಲ್ಲ, ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದ ನನ್ನನ್ನು ಹುಡುಕ್ತಾ ಇದ್ದೀರಾ. ಅಂದ್ರೆ ಬಟ್ಟೆಗೋಸ್ಕರ ನನ್ನನ್ನು ಹುಡುಕ್ತಾ ಇದ್ದೀರಾ ಹೊರತು ಪರಲೋಕದ ಆಶೀರ್ವಾದಕ್ಕೋಸ್ಕರ ನನ್ನನ್ನು ಹುಡುಕ್ತಾ ಇಲ್ಲ ಅಂತ ಯೇಸು ಕ್ರಿಸ್ತನು ವೇದನೆಯಿಂದ ಆ ಮಾತನ್ನು ಹೇಳ್ತಾ ಇದ್ದಾನೆ. ಏನು ಒಳಗಡೆ ದೇವರು ಯೇಸು ಕ್ರಿಸ್ತನ ಚಿಂತೆ ಪಡ್ತಾ ಇದ್ದಾನ? ಅಯ್ಯೋ, ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅದು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಆಗಿದ್ದರೂ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯಾದ ದೇವರು ಅವ್ರನ್ನ ಸಾಕ್ತಾ ಇರಬೇಕಾರೆ ನೀವು ಅವ್ರಕ್ಕಿಂತ ಹೆಚ್ಚಿನವರಲ್ಲವೇ? ಜೀವಾಧಾರಕ್ಕೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ತಿನ್ಬೇಕು ಅಂತ ಆಲೋಚನೆ ಮಾಡದೆ ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಟ್ರೆ ಇವುಗಳು ಕೂಡ ಸೇರಿಸಿ ಅವು ಬರುವುದು. ಇದರಲ್ಲಿ ನಿಮ್ಗೆ ಆಶೀರ್ವಾದ ಬರತಕ್ಕಂಥ ಕೊಡ್ತಾರೆ ದೇವರು. ಅಂದ್ರೆ ಮೊದಲು ಎಲ್ಲೋ ಒಂದ್ ಕಡೆ ಹೋಗ್ತೀವಿ ಬೇರೆ, ಡಿಮಾರ್ಟ್ ಅನ್ಕೊಳ್ಳಿ. ಡಿಮಾರ್ಟ್ಗೆ ಹೋದಾಗ ನೀವು ಒಂದು ಪದಾರ್ಥವನ್ನು ಕೊಂಡುಕೊಂಡುವುದರಿಂದ ಅದರ ಹಿಂದೆ ಒಂದು ಉಚಿತವಾದಂತಹ ಪದಾರ್ಥ ನಮಗೆ ಸಿಗುವಂಥದ್ದಾಗಿದೆ. ಅಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ. ಓಕೆನಾ? ಬೈ ಒನ್ ಗೆಟ್ ಒನ್ ಫ್ರೀ. 2 ತಗೊಂಡ್ರೆ 1 ಫ್ರೀ, ಅಥವಾ 1 ತಗೊಂಡ್ರೆ 1 ಫ್ರೀ, ಅಥವಾ 1 ತಗೊಂಡ್ರೆ 2 ಫ್ರೀ ಇರುತ್ತೆ. ಯಾವಾಗಾದ್ರು ತಗೊಂಡಿದ್ದೀವಿ. ಓಕೆನಾ? ಈಗ ದೇವ್ರು ಹೇಳುವಂತ